ವಿಧಾನಸಭಾ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಸದನ ಸ್ವಾರಸ್ಯ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಶಾಸಕರಿಗೆ ಮಾಡುವಂತಹ ಊಟದ ವ್ಯವಸ್ಥೆ ಪ್ರತಿ ಬಾರಿ ಕೂಡ ಪ್ರಮುಖ ಆಕರ್ಷಣೆ ಆಗುತ್ತೆ. ಇದೀಗ ವಿಧಾನಸೌಧದಲ್ಲಿ ಭರ್ಜರಿ ಬಾಡೂಟದ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವರು, ಶಾಸಕರು, ಎಂಎಲ್ಸಿಗಳಿಗೋಸ್ಕರ ಭರ್ಜರಿ ಬಾಡೂಟವನ್ನ ತಯಾರು ಮಾಡಲಾಗಿದ್ದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಸಮಾರಾಧನೆಯನ್ನ ಆಯೋಜನೆ ಮಾಡಲಾಗಿದೆ. ಬಾಡೂಟ ಸಮಾರಾಧನೆ ಭರ್ಜರಿಯಾಗಿ ನಡೀತಾ ಇದೆ. ಸಚಿವ ಭೈರತಿ ಸುರೇಶ್ ಹಾಗೆ ಎಂಎಲ್ಸಿ ಸುಧಾಕರ್ ಊಟ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವಾಲಯದ ಸಿಬ್ಬಂದಿಗೆ ಕೂಡ ಬಾಡೂಟ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ಮುದ್ದೆ, ನಾಟಿ ಕೋಳಿ ಸಾರಿಗೋಸ್ಕರ ಅಲ್ಲಿ ನೂಕು ನುಗ್ಗಲು ಉಂಟಾಯಿತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಯಾವುದೋ ಮದುವೆ ಮನೆ ಜಾತ್ರೆ ಅಲ್ಲ ಇದು. ಈಗ ಸಾಮಾನ್ಯವಾಗಿ ಮಾತನಾಡುವಾಗ ಬಿರಿಯಾನಿ ಕೊಡ್ತಿದ್ದಾರೆ ಅಥವಾ ಏನಾದರೂ ವಿಶೇಷವಾದಂಥ ಖಾದ್ಯವನ್ನು ಫ್ರೀಯಾಗಿ ಕೊಡಲಾಗ್ತಿದೆ ಅಂದರೆ ನೂಕು ಉಂಟಾಗುತ್ತೆ ಅನ್ನುವಂಥ ಮಾತು ಕೇಳಿಬರುತ್ತೆ. ಬಟ್ ಈಗ ನಾವು ನೋಡ್ತಾ ಇರೋ ದೃಶ್ಯ ವಿಧಾನಸೌಧದ್ದು. ಇವತ್ತು ವಿಧಾನಸೌಧದಲ್ಲಿ ಭರ್ಜರಿ ಬಾಡೂಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸಚಿವರು. ಹಾಗಾಗಿ ಸಚಿವಾಲಯದ ಸಿಬ್ಬಂದಿಗೂ ಕೂಡ ಊಟದ ವ್ಯವಸ್ಥೆ ಇದ್ದಿದ್ದರಿಂದ ಅಲ್ಲಿ ಎಷ್ಟರ ಮಟ್ಟಿಗೆ ನೂಕು ನುಗ್ಗಲು ಉಂಟಾಗಿದೆ ಅನ್ನೋದು ನೋಡ್ತಾ ಇದ್ದೀವಿ. ಮುದ್ದೆ, ನಾಟಿ ಕೋಳಿ ಸಾರಿಗೋಸ್ಕರ ವಿಧಾನಸೌಧದಲ್ಲಿ ಇವತ್ತು ನೂಕು ನುಗ್ಗಲು ಉಂಟಾಗಿದೆ.